ಹಾಂ, ವಿದ್ಯಾರ್ಥಿಗಳು ಇವೆಲ್ಲ ವರ್ಗಮೂಲ ಕಂಡು ಹಿಡಿಬೇಕಾದ್ರೆ ಎಂತೆಂಥ ವಿಷಯದ ಲೆಕ್ಕ ಇರ್ತಾವ ಅನ್ನೋದು ನೀವು ತಿಳ್ಕೊಂಡು ನಾ ತಿಳಿಸಾಗ ನೀವು ಲಕ್ಷ ಕೊಟ್ಟು ನೋಡ್ರಿ. ಒಂದು ವರ್ಗಾಕಾರದ ಚೌಕದ ವಿಸ್ತೀರ್ಣ 576 ಚದರ ಮೀಟರ್ ಇದ್ದರೆ ವರ್ಗದ ಭುಜ ಎಷ್ಟು ಇರ್ತದ ಅಂತ ಕೇಳ್ಯಾರ ಅಂದ್ರೆ ನೋಡ್ರಿ. ವರ್ಗದ ವಿಸ್ತೀರ್ಣ ಬರೋಬ್ಬರಿ ವರ್ಗದ ವಿಸ್ತೀರ್ಣ ಬರೋಬ್ಬರಿ 576 ಚೇಮಿ. ಇದು ನೆನ್ಪಿಟ್ಕೋಬೇಕು, 576 ಚೇಮಿ. ಡೈರೆಕ್ಟ್ ಭುಜದಳತೆ ಬರೋಬ್ಬರಿ ಎಷ್ಟು? ವರ್ಗದ ಭುಜ ಬರೋಬ್ಬರಿ ವಿಸ್ತೀರ್ಣದ ವರ್ಗಮೂಲ. ವಿಸ್ತೀರ್ಣ ಎಷ್ಟದ? 576 ವರ್ಗಮೂಲ ಬರೋಬ್ಬರಿ 576. ನೋಡ್ರಿ, 2 ಗುಂಪು ಹಾಕೋರಿ. ಭಾಗಾಕಾರ ಕ್ರಿಯೆದಾಗ ಭಾಳ ಇಂಪಾರ್ಟೆಂಟ್. 2 2 4 ಎಷ್ಟು ಉಳಿತು? 1 ಉಳಿತು. ಇಲ್ಲಿ 2 ತಗೋರಿ, 4 ಆಯ್ತು. ಇಲ್ಲಿ 76 ತಗೋರಿ. ಈ 17ಕ್ಕೆ 4 ಭಾಗಿಸ್ರಿ. 17ಕ್ಕೆ 4 ಭಾಗಿಸ್ರಿ. 4 4 ಇಲ್ಲಿ 4 ಇಡ್ಬೇಕು, ಇಲ್ಲೂ 4 ಇಡ್ಬೇಕು. 4 4 16, 4 4 16, 1 17 ಬರೋಬ್ಬರಿ 24 ಗುಂಡ್ಲೆ 24 ಇದರ ವರ್ಗಮೂಲ. ಆದ್ದರಿಂದ 24. ಆದ್ದರಿಂದ ಆನ್ಸರ್ ಮಾನ್ಯ ಅದರಾಗದ ಭುಜ ಬರೋಬ್ಬರಿ ಸೆಂಟಿಮೀಟರ್ದಾಗದ ಮೀಟರ್ದಾಗದ? ಮೀಟರ್ದಾಗದ ಅಂದ್ರೆ ಭುಜ ಬರೋಬ್ಬರಿ 24 ಮೀಟರ್. ಇದನ್ನು ನೀವು ನೋಡಿದ್ರೆ ಅದನ್ನು ಮುಂದೆ ನೀವು ಮಾಡ್ತಿದ್ರೆ ಮಾಡಿ. ವರ್ಗಾಕಾರದ ಹೂದೋಟದ ವಿಸ್ತೀರ್ಣ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿದಿಂದ ಮಾಡಿರಿ, ಮ್ಯೂಟ್ ತೆಗೀರಿ, ನಾ ಬಂದು ತಿಳಿಸ್ತೀನಿ. ಹೂದೋಟದ ವಿಸ್ತೀರ್ಣ ಬರೋಬ್ಬರಿ 4096 ಚದರ ಮೀಟರ್. ಭುಜದ ಅಳತೆ, ಹೂದೋಟದ ಭುಜ ಅಂದ್ರೆ ಒಂದು ಬದಿ, ಹೂದೋಟದ ಬದಿ ಬಾಹು ಇನ್ನೊಂದು ಹೆಸರ ಭುಜ ಬರೋಬ್ಬರಿ ಎಷ್ಟು? ವರ್ಗದ ಭುಜ ಬರೋಬ್ಬರಿ ವಿಸ್ತೀರ್ಣದ ವರ್ಗಮೂಲ. ವಿಸ್ತೀರ್ಣ ಎಷ್ಟದಪ್ಪ? 4096 ವರ್ಗಮೂಲ. 4096 ವರ್ಗಮೂಲ ತೆಗೀರಿ. 4096 ವರ್ಗಮೂಲ 2 ಭಾಗ ಮಾಡ್ಕೊರಿ. ಎಷ್ಟು ಸರಳ ಬರ್ತಾವ ನೋಡ್ರಿ. ಯಾಕೆ ಹಿಂದೆ ವರ್ಗಮೂಲ ತೆಗೆದಿರಿ ನೀವು? ವರ್ಗಮೂಲ ಲೆಕ್ಕ ಹಿಂದೆ ಕಲ್ತಿರ್ಲ, ಈಗ ಎಷ್ಟು ಸರಳ ಬರ್ತದ ನೋಡ್ರಿ ನೀವು. ಮೊದಲು ಭಕ್ತಿ ಇಟ್ಕೊಂಡು ಕಲಿಬೇಕು. 6 6 36 4 ಉಳಿತು. ಈ 6 ಇದ್ರಾಗ ಕೂಡಿಸ್ರಿ, 12 ಆಯ್ತು. 96 ತಗೋರಿ. ನೋಡ್ರಿ, ಇಲ್ಲಿ 6 ಬಂದದಂದ್ರೆ 6 ಅಥವಾ 4 ಇರಲಿ. ಇಲ್ಲಿ 4 ಮೊದಲು ಹಚ್ಚಿ ನೋಡ್ರಿ. 12 4 48 ಕರೆಕ್ಟ್ ಆಯ್ತು. 4 4 16, 4 8 1 9 ನೋಡಿ, 0 0 0 ಬರೋಬ್ಬರಿ 64 ಗುಂಡ್ಲೆ 64 ವರ್ಗಮೂಲ ಬರೋಬ್ಬರಿ 64 ಮೀಟರ್. ಭುಜ ಬರೋಬ್ಬರಿ ಆನ್ಸರ್ ಭುಜ ಬರೋಬ್ಬರಿ 64 ಮೀಟರ್. ನೋಡಿ, ಇದನ್ನು ಚೆಂದಾಗಿ ತಿಳ್ಕೊಂಡ್ರಿ ಅಂದ್ರೆ ನಿಮಗೆ ಎಲ್ಲ ಲೆಕ್ಕಗಳು ಬರ್ತಾವೆ. ಈ ವಿಸ್ತೀರ್ಣ ಮೇಲೆ ಭಾಳ ಲೆಕ್ಕಗಳು ಬರ್ತಾವೆ. ವೃತ್ತಾಕಾರದ ತ್ರಿಜ್ಯ ಕಂಡು ಹಿಡಿದು ಬರ್ತದೆ. ಒಂದೇ ನಮೂನಿ ಅಲ್ಲ, ಭಾಳ ನಮೂನಿ ಗಣಿತಗಳು ಬರ್ತಾವೆ. ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಫೇರ್ದಾಗ ಬಿಡಿಸ್ಕೋರಿ.